ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅದು ಮಹಾರಾಷ್ಟ್ರ ರಾಜಕಾರಣದ ಎಂದಿನಂತ ಬಿಡುವಿನ ದಿನವಲ್ಲ. ಮುಂಬೈನ ಸಚಿವಾಲಯದಿಂದ ಹಿಡಿದು ದೆಹಲಿಯ ರಾಜಕೀಯ ಪಡಸಾಲದವರೆಗೆ ಎಲ್ಲೂ ಕೂಡ ಶಾಂತಿ ಇಲ್ಲ. ಅಷ್ಟರಲ್ಲಿ ಒಂದು ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಬಾರಾಮತಿಯ ಸಾರಥಿ ಕಿಂಗ್ ಮೇಕರ್ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದ ವಿಮಾನ ನಾಪತ್ತೆಯಾಗಿತ್ತು. ಇದಾದ ಕೆಲವು ಕ್ಷಣಗಳಲ್ಲಿ ಅದು ಲ್ಯಾಂಡಿಂಗ್ ವೇಳೆ ಅಪಘಾತಕ್ಕೀಡಾಗಿದೆ ಎಂಬಂತಹ ಸುದ್ದಿ ಕಾಡ್ಗಿಚ್ಚುನಂತೆ ಹರಡಿತ್ತು. ಸ್ನೇಹಿತರೆ, ಅಜಿತ್ ಪವಾರ್ ಎಂಬ ಹೆಸರು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಬಿರುಗಾಳಿ ಅಂತ ಕೂಡ ಹೇಳಬಹುದು. ಅವರ ಹೇಳಿಕೆಯನ್ನು ಸಹಿಸಿದವರು ಯಾರು? ಈ ವಿಮಾನ ಅಪಘಾತ ಕೇವಲ ತಾಂತ್ರಿಕ ದೋಷವಾ ಅಥವಾ ಅವರ ರಾಜಕೀಯ ಪ್ರಯಾಣಕ್ಕೆ ಫುಲ್ ಸ್ಟಾಪ್ ಅನ್ನ ಹಾಕಲು ನಡೆದಂತಹ ದೊಡ್ಡ ಸಂಚ? ಅಷ್ಟಕ್ಕೂ ಕೊನೆ ಕ್ಷಣದಲ್ಲಿ ನಡೆದಿದ್ದೇನು? ಅಜಿತ್ ಪವಾರ್ ಅವರ ರಾಜಕೀಯ ಹಾದಿ ಹೇಗಿತ್ತು? ಅವರ ಸಾವಿನ ಸುತ್ತ ಹುಟ್ಟಿಕೊಂಡಿರುವಂತಹ ಅನುಮಾನಗಳು ಏನೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಅಜಿತ್ ಪವಾರ್ ಅವರ ಸಾವಿನ ಹಿಂದೆ ದೊಡ್ಡ ಸಂಚು ಇದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಅಜಿತ್ ಪವಾರ್ ಅವರ ಬಗ್ಗೆ ತಿಳಿಯಬೇಕಂದ್ರೆ ನಾವು 80ರ ದಶಕಕ್ಕೆ ಹೋಗಬೇಕಾಗತ್ತೆ. ಶರದ್ ಪವಾರ್ ಅವರ ಅಣ್ಣನ ಮಗನಾಗಿ ರಾಜಕೀಯಕ್ಕೆ ಬಂದಂತಹ ಇವರು ಕೇವಲ ವಂಶ ಪಾರಂಪರ್ಯದ ಕಾರಣಕ್ಕೆ ಬೆಳೆದವರಲ್ಲ. ಅವರ ಕೆಲಸದ ವೇಗ, ಆಡಳಿತದ ಮೇಲಿನ ಹಿಡಿತ ಅವರನ್ನ ಎತ್ತರಕ್ಕೆ ಬೆಳೆಸಿತು. ಅಜಿತ್ ಪವಾರ್ಗೆ ಬೆಳಗ್ಗೆ 6 ಗಂಟೆಗೆ ಸಭೆ ನಡೆಸುವಂತಹ ಅಭ್ಯಾಸವುಳ್ಳವರು. ಅಧಿಕಾರಿಗಳಿಗೆ ಅವರ ಹೆಸರು ಕೇಳಿದ್ರೆ ನಡಕ ಹುಟ್ಟುತ್ತೆ. ಅವರ ಶಿಸ್ತೇ ಅವರಿಗೆ ದಾದಾ ಎಂಬಂತಹ ಹೆಸರು ತಂದುಕೊಟ್ಟಿತ್ತು. ಇನ್ನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇವರು ಕಿಂಗ್ ಮೇಕರ್ ಆಗಿದ್ರು. ಮಹಾರಾಷ್ಟ್ರದಲ್ಲಿ 2014ರಿಂದ 2024ರವರೆಗಿನ ನಡೆದಂತಹ ಪ್ರತಿ ರಾಜಕೀಯ ನಾಟಕದ ಕೇಂದ್ರ ಬಿಂದುವೇ ಇವರು. ಮೈತ್ರಿ ಸರ್ಕಾರ ರಚನೆಯಲ್ಲಿ ಇವರ ಪಾತ್ರ ದೊಡ್ಡದಿತ್ತು. 5 ಬಾರಿ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಏಕೈಕ ನಾಯಕ ಇವರು. ಇನ್ನು ಬಾರಾಮತಿಯ ಸುಲ್ತಾನ ಅಂತ ಕೂಡ ಇವರನ್ನ ಕರೆಯಲಾಗ್ತಾ ಇತ್ತು. ಬಾರಾಮತಿಯಲ್ಲಿ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ಅವರನ್ನ ಅಜೇಯ ನಾಯಕನನ್ನಾಗಿ ಮಾಡಿವೆ. ಅಜಿತ್ ಪವಾರ್ ಅವರ ಜೀವನದಲ್ಲಿ ದೊಡ್ಡ ತಿರುವು ಬಂದಿದ್ದು 2019 ಮತ್ತು 2023ರಲ್ಲಿ. ತಮ್ಮದೇ ಗುರು ಮತ್ತು ಕಾಕಾ ಶರದ್ ಪವಾರ್ ಅವರ ವಿರುದ್ಧವೇ ಬಂಡಾಯವನ್ನ ಹೇಳ್ತಾರೆ. ಎನ್ಸಿಪಿ ಪಕ್ಷವನ್ನ ಸೀಳಿ 2 ಭಾಗವನ್ನಾಗಿ ಮಾಡ್ತಾರೆ. 2019ರಲ್ಲಿ ಬಿಜೆಪಿ ಜೊತೆ ಸೇರಿ ಬೆಳಗ್ಗೆ ಪ್ರಮಾಣ ವಚನ ಸ್ವೀಕರಿಸಿದ್ದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇದರಿಂದ ಅವರ ವಿರುದ್ಧ ರಾಜಕೀಯ ಶತ್ರುಗಳ ಪಡೆ ದೊಡ್ಡದಾಯಿತು. ಇನ್ನು ಪವಾರ್ ಕುಟುಂಬದಲ್ಲಿ ಅಜಿತ್ ಪವಾರ್ ಅವರ ಪ್ರಾಬಲ್ಯ ಹೆಚ್ಚಾಗ್ತಾ ಇದ್ದಂತೆ ಕುಟುಂಬದ ಒಳಗೆ ಬಿರುಕು ಕೂಡ ಕಾಣಿಸಿಕೊಂಡಿತ್ತು. ಅಧಿಕಾರಕ್ಕಾಗಿ ನಡೆದಂತಹ ಹೋರಾಟದಲ್ಲಿ ಅಜಿತ್ ಪವಾರ್ ಅವರ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಡ್ಡಗಾಲಾಗಿತ್ತು. ಇನ್ನು ಅವರ ನಿರ್ದಾಕ್ಷಿಣ್ಯ ನಿರ್ಧಾರಗಳು ಮತ್ತು ನೇರ ನುಡಿ ಅನೇಕ ನಾಯಕರಿಗೆ ಮುಳ್ಳಾಗಿತ್ತು. ಅಜಿತ್ ಪವಾರ್ ಬೆಳೀತಾ ಇದ್ದರೆ ತಮ್ಮ ರಾಜಕೀಯ ಭವಿಷ್ಯ ಅಂಧಕಾರವಾಗ್ತಾ ಇದೆ ಅಂತ ಭಾವಿಸಿದವರು ಅನೇಕರಿದ್ದಾರೆ. ಇನ್ನು ಈಗ ಮುಖ್ಯವಾಗಿ ಪ್ರಶ್ನೆಗೆ ಬರುವುದಾದ್ರೆ, ಅಜಿತ್ ಪವಾರ್ ಅವರಂತಹ ವಿಐಪಿ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಅಥವಾ ಹೆಲಿಕಾಪ್ಟರ್ ಅತ್ಯಂತ ಸುಸಜ್ಜಿತವಾಗಿರುತ್ತೆ. ಅದಕ್ಕೆ ಡಬಲ್ ಎಂಜಿನ್ ಇರುತ್ತೆ, ಅನುಭವಿ ಪೈಲಟ್ ಗಳು ಕೂಡ ಇರ್ತಾರೆ. ಆದ್ರೂ ಕೂಡ ಲ್ಯಾಂಡಿಂಗ್ ವೇಳೆ ಅಪಘಾತವಾಗಿದ್ದು ಹೇಗೆ? ಹಾಗಾದ್ರೆ ಇದು ತಾಂತ್ರಿಕ ದೋಷವಾ? ವಿಮಾನದ ಸೆನ್ಸರ್ ಹ್ಯಾಕ್ ಮಾಡಲಾಗಿತ್ತಾ ಅಥವಾ ಇಂಧನದಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡಲಾಗಿತ್ತಾ? ಸಾಮಾನ್ಯವಾಗಿ ಲ್ಯಾಂಡಿಂಗ್ ವೇಳೆ ಅಪಘಾತ ಸಂಭವಿಸುವುದು ಪೈಲಟ್ ತಪ್ಪು ಅಥವಾ ಹವಾಮಾನದಿಂದ. ಆದ್ರೆ ಹವಾಮಾನ ಚೆನ್ನಾಗಿದ್ರು ಕೂಡ ಅಪಘಾತವಾದ್ರೆ ಅದು ಅನುಮಾನಕ್ಕೆ ಎಡೆ ಮಾಡ್ಕೊಡುತ್ತೆ. ಇನ್ನು ಅಜಿತ್ ಪವಾರ್ ಅವರು ಸಿಎಂ ಆಗುವ ಕಾಲ ಹತ್ತಿರವಿತ್ತು ಎನ್ನುವಾಗಲೇ ಇಂತಹ ಘಟನೆ ನಡೆದಿರುವುದು ಕಾಕತಾಳೀಯವೇ ಅಥವಾ ಅವರನ್ನ ದಾರಿಯಿಂದ ತಪ್ಪಿಸಲು ದೊಡ್ಡ ಶಕ್ತಿಗಳು ಕೈಜೋಡಿಸಿದ್ದಾವ? ಈ ಅನುಮಾನ ಕೂಡ ಕಾಡ್ತಾ ಇದೆ. ಇನ್ನು ಅಜಿತ್ ಪವಾರ್ ಮೇಲೆ ಅನೇಕ ಭ್ರಷ್ಟಾಚಾರದ ಆರೋಪಗಳಿವೆ. ಅವರ ಹತ್ತಿರ ಅನೇಕ ಪ್ರಭಾವಿ ನಾಯಕರ ರಹಸ್ಯಗಳಿದ್ವು. ಆ ರಹಸ್ಯಗಳು ಹೊರಬರಬಾರದೆಂದು ಯಾರಾದ್ರೂ ಕೂಡ ಈ ಕೃತ್ಯವನ್ನ ಎಸಗಿರಬಹುದಾ? ಈ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನು ಅಜಿತ್ ಪವಾರ್ ಅವರ ಸಾವು ಕೇವಲ ಒಬ್ಬ ವ್ಯಕ್ತಿಯ ಅಂತ್ಯವಲ್ಲ, ಅದು ಮಹಾರಾಷ್ಟ್ರದ ರಾಜಕೀಯದ ಶಕ್ತಿಯ ಅಂತ್ಯ. ಅವರು ಮಾಡಿರುವ ಕೆಲಸಗಳು, ಅವರು ಕಟ್ಟಿರುವಂತಹ ಸಾಮ್ರಾಜ್ಯ ಎಂದಿಗೂ ಕೂಡ ಇತಿಹಾಸದಲ್ಲಿ ಉಳಿಯುತ್ತೆ. ಆದ್ರೆ ಈ ಸಾವಿನ ಹಿಂದಿನ ಸತ್ಯ ಮಾತ್ರ ಎಂದಿಗೂ ಕೂಡ ನಿಗೂಢವಾಗಿಯೇ ಉಳಿಯಬಹುದು. ಇನ್ನು ಅಜಿತ್ ಪವಾರ್ ಅವರ ರಾಜಕೀಯ ಶಕ್ತಿಯ ಅಡಿಪಾಯ ಅವರದ್ದೇ ಮಹಾರಾಷ್ಟ್ರದ ಸಹಕಾರಿ ರಂಗದಲ್ಲಿ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಂದು ಮಾತಿದೆ, ಯಾರ ಕೈಯಲ್ಲಿ ಸಕ್ಕರೆ ಕಾರ್ಖಾನೆ, ಜಿಲ್ಲಾ ಬ್ಯಾಂಕ್ಗಳಿರುತ್ತವೆಯೋ ಅವರೇ ರಾಜ್ಯದ ಅಧಿಪತಿ ಅಂತ. ಅಜಿತ್ ಪವಾರ್ ಇದನ್ನ ಅಕ್ಷರಶಃ ಸಾಧಿಸಿ ತೋರಿಸಿದ್ರು. ಇವರ ಸಕ್ಕರೆ ಕಾರ್ಖಾನೆಗಳ ಜಾಲವನ್ನ ನೋಡಿದ್ರೆ ನೀವು ಕೂಡ ನಿಜಕ್ಕೂ ಕೂಡ ಆಶ್ಚರ್ಯ ಪಡ್ತೀರಾ. ಪಶ್ಚಿಮ ಮಹಾರಾಷ್ಟ್ರದ ಬಾರಾಮತಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನ ಕೇವಲ ಉದ್ಯಮವಾಗಿ ಅಲ್ಲ, ರೈತರ ಜೀವನಾಡಿಯಾಗಿ ಬದಲಿಸಿದ್ರು. ಸಹಕಾರಿ ತತ್ವದ ಅಡಿಯಲ್ಲಿ ರೈತರನ್ನ ಸಂಘಟಿಸಿ ಅವರಿಗೆ ಸರಿಯಾದ ಬೆಲೆ ಸಿಗುವಂತೆ ಮಾಡಿದ್ರು. ಇದು ಅವರಿಗೆ ಲಕ್ಷಾಂತರ ರೈತ ಕುಟುಂಬದ ಶಾಶ್ವತ ವೋಟ್ ಬ್ಯಾಂಕ್ ಅನ್ನ ಸೃಷ್ಟಿಸಿಕೊಟ್ಟಿದ್ವು. ಇನ್ನು ಪುಣೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಜಿತ್ ಪವಾರ್ ಅವರ ಆಡಳಿತಾತ್ಮಕ ಚತುರತೆಗೆ ಇದು ಸಾಕ್ಷಿಯಾಗಿದೆ. ದಶಕಗಳ ಕಾಲ ಈ ಬ್ಯಾಂಕ್ ಮೇಲೆ ಹಿಡಿತ ಹೊಂದಿರುವಂತಹ ಅವರು ಹಳ್ಳಿಗೂ ಸಾಲ ಸೌಲಭ್ಯ ತಲುಪಿಸ್ತಾ ಇದ್ರು. ರಾಜಕೀಯವಾಗಿ ಯಾರನ್ನು ಬೆಳೆಸಬೇಕು, ಯಾರನ್ನ ಕಡೆಗಣಿಸಬೇಕು ಎಂಬ ನಿರ್ಧಾರಗಳು ಈ ಬ್ಯಾಂಕ್ ನ ಕಡತದಲ್ಲೇ ನಿರ್ಧಾರ ಮಾಡಲಾಗ್ತಾ ಇತ್ತು ಎನ್ನಲಾಗ್ತಾ ಇದೆ. ಇನ್ನು ಎಂಎಸ್ಸಿ ಬ್ಯಾಂಕ್ ಗಳ ವಿವಾದ, ಸಹಕಾರಿ ಬ್ಯಾಂಕ್ ಗಳಲ್ಲಿನ ಹಗರಣಗಳ ಆರೋಪ ಅವರ ಮೇಲೆ ಬಂದರೂ ಕೂಡ ಆಡಳಿತ ಯಂತ್ರದ ಮೇಲಿನ ಅವರ ಹಿಡಿತ ಎಷ್ಟಿತ್ತಂದ್ರೆ ಯಾವುದೇ ತನಿಖೆಯೋ ಅವರ ವೇಗಕ್ಕೆ ತಡೆಯೊಡ್ಡಲು ಸಾಧ್ಯವಾಗಿರಲಿಲ್ಲ. ಸಕ್ಕರೆ ಕಾರ್ಖಾನೆಗಳ ಖಾಸಗೀಕರಣ ಮತ್ತು ಅದರಲ್ಲಿನ ಅಕ್ರಮಗಳ ಬಗ್ಗೆ ವಿರೋಧ ಪಕ್ಷಗಳು ಸಾವಿರಾರು ಪುಟಗಳ ವರದಿ ನೀಡಿದ್ರು ಕೂಡ ಅಜಿತ್ ಪವಾರ್ ಅವರ ಪವರ್ ಮುಂದೆ ಅವೆಲ್ಲವೂ ಕೂಡ ಮಂಕಾಗಿತ್ತು.
ಇನ್ನು 2019ರ ನವೆಂಬರ್ ತಿಂಗಳು ಭಾರತೀಯ ರಾಜಕೀಯ ಇತಿಹಾಸದಲ್ಲಿಯೇ ಅತ್ಯಂತ ಕುತೂಹಲಕಾರಿ ಘಟ್ಟವಾಗಿತ್ತು. ಶಿವಸೇನೆ ಬಿಜೆಪಿ ಮೈತ್ರಿ ಮುರಿದು ಬಿದ್ದಾಗ ನಡೆದಂತಹ ಆ 72 ಗಂಟೆಗಳ ಕ್ಷಣದ ಮಾಹಿತಿ ಕೂಡ ನಿಜಕ್ಕೂ ಕೂಡ ರೋಚಕವಾಗಿದೆ. ಅದು ನವೆಂಬರ್ 22 ರಾತ್ರಿ 9 ಗಂಟೆ. ಶರದ್ ಪವಾರ್, ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ನಾಯಕರು ಸೇರಿ ಮಹಾ ವಿಕಾಸ್ ಅಗಾಡಿ ರಚನೆಗೆ ಅಂತಿಮ ಮುದ್ರೆಯನ್ನು ಒತ್ತಾ ಇದ್ರು. ಅಜಿತ್ ಪವಾರ್ ಕೂಡ ಆ ಸಭೆಯಲ್ಲಿದ್ರು. ಆದ್ರೆ 2022ರ ರಾತ್ರಿ 11:30ಕ್ಕೆ ಸಭೆಯಿಂದ ಹೊರಬಂದಂತಹ ಅಜಿತ್ ಪವಾರ್ ನಾಪತ್ತೆಯಾಗ್ತಾರೆ. ಅವರ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಶರದ್ ಪವಾರ್ಗೆ ಅಳಿಯನ ನಡೆಯನ್ನ ಕಂಡು ಅನುಮಾನ ಕೂಡ ಶುರುವಾಗುತ್ತೆ. ಇನ್ನು ನವೆಂಬರ್ 23 ಮುಂಜಾನೆ 5:47 ಇಡೀ ದೇಶ ಮಲಗಿರುವಾಗ ರಾಷ್ಟ್ರಪತಿ ಆಳ್ವಿಕೆಯನ್ನ ಹಿಂತೆಗೆದುಕೊಳ್ಳುವ ಆದೇಶಕ್ಕೆ ಸಹಿ ಬೀಳುತ್ತೆ. ಇನ್ನು ಮುಂಜಾನೆ 7:50ಕ್ಕೆ ರಾಜಭವನದಲ್ಲಿ ದೇವರು ಮತ್ತು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸಮಾರಂಭ ಆರಂಭವಾಗುತ್ತೆ. ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ, ಅಜಿತ್ ಪವಾರ್ ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಈ ಸುದ್ದಿ ತಿಳಿದ ಶರದ್ ಪವಾರ್ ಮತ್ತು ಇಡೀ ದೇಶ ತಬ್ಬಿಬ್ಬಾಗಿತ್ತು. ಇನ್ನು ನವೆಂಬರ್ 24 ಎನ್ಸಿಪಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ರೆಸಾರ್ಟ್ ರಾಜಕಾರಣ ಶುರುವಾಗುತ್ತೆ. ಅಜಿತ್ ಪವಾರ್ ಜೊತೆ ಹೋದಂತಹ ಶಾಸಕರು ಒಬ್ಬೊಬ್ಬರಾಗಿ ಶರದ್ ಪವಾರ್ ಕ್ಯಾಂಪ್ಗೆ ವಾಪಸ್ ಬರತೊಡಗುತ್ತಾರೆ. ಕಾಕಾ ಮತ್ತು ಅಳಿಯನ ನಡುವೆ ನಡೆದಂತಹ ಫೋನ್ ಯುದ್ಧ ಕೂಡ ನಡೆಯುತ್ತೆ. ಇನ್ನು ನವೆಂಬರ್ 26ರಂದು ಸುಪ್ರೀಂ ಕೋರ್ಟ್ ಬಹಿರಂಗವಾಗಿ ಬಹುಮತ ಸಾಬೀತುಪಡಿಸಲು ಆದೇಶವನ್ನು ಮಾಡುತ್ತೆ. ಸಂಜೆ ವೇಳೆಗೆ ಶರದ್ ಪವಾರ್ ರಾಜೀನಾಮೆಯನ್ನು ನೀಡುತ್ತಾರೆ. 80 ಗಂಟೆಗಳ ಕಾಲ ನಡೆದಂತಹ ಆಪರೇಷನ್ ವಿಫಲವಾಗುತ್ತೆ. ಆದ್ರೆ ಅಜಿತ್ ಪವಾರ್ ಅವರು ಅಂದು ಮಾಡಿದ ಬಂಡಾಯ ಇಂದಿಗೂ ಕೂಡ ಮಹಾರಾಷ್ಟ್ರದ ರಾಜಕಾರಣದ ದೊಡ್ಡ ರಹಸ್ಯವಾಗಿದೆ. ಇನ್ನು ರಾಜಕೀಯದಲ್ಲಿ ಹೇಳಿಕೆ ಹೊಂದುತ್ತಿರುವಂತಹ ನಾಯಕರು ವಿಮಾನ ಅಪಘಾತದಲ್ಲಿ ಮೃತಪಟ್ಟಾಗ ಅದು ಕೇವಲ ಅಪಘಾತವಾಗಿ ಉಳಿಯೋದಿಲ್ಲ, ಸಂಚಿನ ಭಾಗವಾಗಿರುತ್ತೆ. ನೀವು ಇಂದಿನ ಉದಾಹರಣೆಯನ್ನು ಕೂಡ ನೀವು ಗಮನಿಸಬಹುದು. 1980ರಲ್ಲಿ ಇಂದಿರಾ ಗಾಂಧಿ ಅವರ ಉತ್ತರಾಧಿಕಾರಿಯಾಗಿ ಮೆರೆದಿದ್ದಂತಹ ಸಂಜೀವ್ ಗಾಂಧಿ ವಿಮಾನ ನಿಲ್ದಾಣದ ಬಳಿ ವಿಮಾನ ಪತನದಲ್ಲಿ ಸಾವನ್ನಪ್ತಾರೆ. ಅವರು ಅತ್ಯಂತ ನುರಿತ ಪೈಲಟ್ ಆಗಿದ್ರು ಕೂಡ ಆ ದಿನ ವಿಮಾನ ನಿಯಂತ್ರಣ ತಪ್ಪಿದ್ದು ಹೇಗೆ? ಅವರ ರಾಜಕೀಯ ವಿರೋಧಿಗಳ ಕೈವಾಡವಿತ್ತ ಎಂಬಂತಹ ಪ್ರಶ್ನೆ ಕೂಡ ಇಂದಿಗೂ ಕೂಡ ಜೀವಂತವಾಗಿದೆ. ಇನ್ನು 2001ರಲ್ಲಿ ಮಾಧವರಾವ್ ಸಿಂಧಿಯಾ, ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಮುಂದಿನ ಪ್ರಧಾನಿ ಅಭ್ಯರ್ಥಿ ಎಂದೇ ಬಿಂಬಿತವಾಗಿದ್ದಂತಹ ಸಿಂಧಿಯಾ ಅವರು ಕೂಡ ಉತ್ತರ ಪ್ರದೇಶದಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ನಿಧನ ಹೊಂದುತ್ತಾರೆ. ಹವಾಮಾನ ವೈಪರೀತ್ಯ ಎನ್ನಲಾದರೂ ಕೂಡ ಅಂತಹ ದೊಡ್ಡ ನಾಯಕನ ವಿಮಾನವು ಸರಿಯಾದ ಮುನ್ನೆಚ್ಚರಿಕೆ ಇಲ್ಲದೆ ಹಾರಾಟ ನಡೆಸಿದರ ಹಿಂದೆ ಹಲವು ಅನುಮಾನಗಳು ಕೂಡ ಇದೆ. ಒಂದ್ ವೇಳೆ ಅಜಿತ್ ಪವಾರ್ ಅವರಿಗೆ ಇಂತಹ ಸ್ಥಿತಿ ಎದುರಾಗಿತ್ತ? ಜನರು ಅದನ್ನ ಸಹಜ ಸಾವು ಎಂದು ಒಪ್ತಾ ಇಲ್ಲ. ಯಾಕಂದ್ರೆ ಪವಾರ್ ಅವರ ಬಳಿ ಇರುವಂತಹ ಅಧಿಕಾರ ಕೇಂದ್ರಗಳು, ಅವರ ವಿರೋಧಿಗಳ ಸಂಖ್ಯೆ ಮತ್ತು ಅವರ ಮಹಾರಾಷ್ಟ್ರದ ಸಿಎಂ ಕುರ್ಚಿಯ ಮೇಲೆ ಇಟ್ಟಿದಂತಹ ಕಣ್ಣು, ಇದೆಲ್ಲವೂ ಸಂಚಿನ ಸಿದ್ಧಾಂತಕ್ಕೆ ಪುಷ್ಟಿ ನೀಡ್ತಾ ಇವೆ. ಪೈಲಟ್ ನ ತಪ್ಪು ಎನ್ನುವುದಕ್ಕಿಂತ ವ್ಯವಸ್ಥಿತ ಸಂಚು ಎಂಬ ಮಾತೆ ಜೋರಾಗ್ತಾ ಇದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ನ್ಯೂಸ್ ಕನ್ನಡ. ಧನ್ಯವಾದ.